Good morning, dear students. ನಿನ್ನೆ ಕ್ಲಾಸಲ್ಲಿ PHP ಅಲ್ಲಿ ಹೇಗೆ ಡೇಟಾಬೇಸ್ ನ ಕ್ರಿಯೇಟ್ ಮಾಡೋದು ಮತ್ತೆ ಹೇಗೆ ಟೇಬಲ್ಸ್ ನ ಕ್ರಿಯೇಟ್ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ ಅಲ್ಲ. ಅಂಡ್ ಆಲ್ಸೋ ಫ್ರಂಟ್ ಎಂಡ್ ಅಲ್ಲಿ ಅಂದ್ರೆ PHP ಕೋಡ್ ಅಲ್ಲಿ ಸೊ ಹೌ ಟು ಕನೆಕ್ಟ್ ಟು ಡೇಟಾಬೇಸ್ ಅಂಡ್ ಹೌ ಟು ಕನೆಕ್ಟ್ ಟು ಟೇಬಲ್ಸ್ ಮತ್ತೆ ಹೌ ಟು ಕನೆಕ್ಟ್ ಟು ದಿ ಸರ್ವರ್. ಸೊ ಈ ಸ್ಟೆಪ್ಸ್ ನ ಕಲ್ತ್ಕೊಂಡಿದ್ವಿ ಅಲ್ಲ. ಸೊ ಇಲ್ಲಿ ಆಕ್ಸೆಸ್ ಟು ದಿ ಡೇಟಾಬೇಸ್ ಅಂಡ್ ಟೇಬಲ್ಸ್, ಸೊ ಇಟ್ ಇನ್ವಾಲ್ವ್ಸ್ ದೀಸ್ ಸ್ಟೆಪ್ಸ್. ಸೊ ಏನೇನು ಕನೆಕ್ಟ್ ಟು ದಿ ಸರ್ವರ್ or to the local host. So then select the database. Next, executing queries on tables. Then displaying the data using the for loop or the while loop. Right. So ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ನೆನ್ನೆ, PHP ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಬಟ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡೋಣ ಈ ಪ್ರೋಗ್ರಾಮ್ನ. ಓಕೆ. ಸೊ ಇಲ್ಲಿ ನೆನ್ನೆ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ ಅಲ್ಲ, PHP ಮೈ ಅಡ್ಮಿನ್ಗೆ ಹೋಗಿ ಸೊ ಅಲ್ಲಿ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ನೇಮ್ನ ಸ್ಟೂಡೆಂಟ್ ಅಂತ ಕೊಟ್ಟಿದ್ವಿ. ದೆನ್ ಟೇಬಲ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಸೊ ಅದಕ್ಕೆ ನೇಮ್ ಅಗೇನ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ವಿ. ಸೊ ಮತ್ತೆ ಆ ಸ್ಟೂಡೆಂಟ್ ಟೇಬಲ್ ಒಳಗೆ ಕಾಲಮ್ಸ್ ಹಾಕಿದ್ವಿ, ಫೀಲ್ಡ್ಸ್ ನ. ಸೊ ಯಾವ್ಯಾವ ಫೀಲ್ಡ್ಸ್? ರಿಜಿಸ್ಟರ್ ನಂಬರ್, ನೇಮ್, ಕ್ಲಾಸ್, ಜೆಂಡರ್, ಇಮೇಲ್, ಫೋನ್ ನಂಬರ್, ಈ ಡೀಟೇಲ್ಸ್ನೆಲ್ಲ ಹಾಕ್ಬಿಟ್ಟು ಸೊ ಅದಕ್ಕೆ ಡೇಟಾ ಕೂಡ ಫಿಲ್ ಮಾಡಿದ್ವಿ. 2 ರೆಕಾರ್ಡ್ ನ ಇನ್ಸರ್ಟ್ ಮಾಡಿದ್ವಿ ಅಲ್ಲ. ಈಗ ಸೊ ಸೇಮ್ ಥಿಂಗ್ we can display so those data using PHP code. So ಇಲ್ಲಿ first step ಬಂದು we have to connect to that local host. So ಹೇಗೆ ಕನೆಕ್ಟ್ ಮಾಡೋದು ಅಂತಂದ್ರೆ using this function MySQLi connect. ಇವೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಇದು. ಇಲ್ಲಿದೆ ಅಲ್ಲ ನೋಡಿ, ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲ, MySQLi connect ಮತ್ತೆ MySQLi select DB, MySQLi query, then MySQLi fetch array. ಸೊ ಇವೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಇವು. ಓಕೆ. ಈ MySQLi connect ಈ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಕನೆಕ್ಟ್ ಟು ದಿ ಲೋಕಲ್ ಹೋಸ್ಟ್. ಸೊ ಕನೆಕ್ಟ್ ಮಾಡೋದಕ್ಕೆ ಇದು ಇಟ್ ಟೇಕ್ಸ್ 3 ಪ್ಯಾರಾಮೀಟರ್ಸ್. ಸೊ ಫಸ್ಟ್ ಪ್ಯಾರಾಮೀಟರ್ ಇಸ್ ದಿ ಲೋಕಲ್ ಹೋಸ್ಟ್, ಮತ್ತೆ ಸೆಕೆಂಡ್ ಪ್ಯಾರಾಮೀಟರ್ ಬಂದು ದಿ ಯೂಸರ್ ನೇಮ್ ಅಂಡ್ ದಿ ಪಾಸ್ವರ್ಡ್. ಸೊ ಬೈ ಡಿಫಾಲ್ಟ್ ಯೂಸರ್ ನೇಮ್ ರೂಟ್ ಇರುತ್ತೆ, ಮತ್ತೆ ಪಾಸ್ವರ್ಡ್ ಏನು ಇರೋದಿಲ್ಲ. ಸೊ ಅದಕ್ಕೇನೆ ಡಬಲ್ ಕೋಟ್ಸ್ ಓಪನ್ ಮಾಡಿ ಇಮಿಡಿಯೇಟ್ ಆಗಿ ಡಬಲ್ ಕೋಟ್ಸ್ ನ ಹಾಕ್ಬೇಕು. ರೈಟ್. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಸೆಲೆಕ್ಟ್ ದಿ ಡೇಟಾಬೇಸ್. ಸೊ ಡೇಟಾಬೇಸ್ ನ ಹೇಗೆ ಸೆಲೆಕ್ಟ್ ಮಾಡೋದು? ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ created more than one database in your server, ಸೊ ಅವಾಗ ನಾವು ಯಾವ ಡೇಟಾಬೇಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೇನೆ we have to use this function MySQLi select DB. ಮತ್ತೆ ಈ ಫಂಕ್ಷನ್ ಇಟ್ ಟೇಕ್ಸ್ 2 ಪ್ಯಾರಾಮೀಟರ್ಸ್. ಸೊ ಒಂದು ಇಲ್ಲಿದೆಲ್ಲ ಈ ವೇರಿಯಬಲ್ ಡೇಟಾಬೇಸ್ ಹ್ಯಾಂಡ್ಲರ್. ಓಕೆ. ಸೊ ಅದು ಫಸ್ಟ್ ಆರ್ಗ್ಯುಮೆಂಟ್. ಸೊ ಸೆಕೆಂಡ್ ಆರ್ಗ್ಯುಮೆಂಟ್ ಬಂದು ಯುವರ್ ಡೇಟಾಬೇಸ್ ನೇಮ್. ಓಕೆ. ಸೊ ಈ ಡೇಟಾಬೇಸ್ ನೇಮ್ ನ ಡಬಲ್ ಕೋಟ್ಸ್ ಅಲ್ಲಿ ಕೊಡ್ಬೇಕು. ಓಕೆ. ನೆಕ್ಸ್ಟ್, ಈಗ ಟೇಬಲ್ ಮೇಲೆ ಕ್ವೈರೀಸ್ ಬರೆಯೋದಂದ್ರೆ ಟೇಬಲ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಕ್ವೈರಿನ ಬರೆಯೋಣ. ಸೊ ಅವ್ರ ಕ್ವೈರಿ ಈಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಸೊ ಅದನ್ನ ಒಂದು ವೇರಿಯಬಲ್ ಒಳಗೆ ಹಾಕೊಂಡಿದ್ದೀನಿ. So that I am executing here MySQLi query. ಮತ್ತೆ ಈ ಫಂಕ್ಷನ್ it takes 2 parameters. ಇಲ್ಲಿ MySQLi select DB ತರಾನೇ ಇದು ಅಷ್ಟೇ. This function takes 2 parameters. So first one is the database handler. ಮತ್ತೆ ಸೆಕೆಂಡ್ ಪ್ಯಾರಾಮೀಟರ್ ಬಂದು the query.
ನಮ್ಮ ಕ್ವೈರಿ ಈ ವೇರಿಯೇಬಲ್ ಅಲ್ಲಿ ಇದೆ, str ಅನ್ನೋ ವೇರಿಯೇಬಲ್ ಅಲ್ಲಿ, ರೈಟ್. ಸೊ ದಿಸ್ ಇಸ್ ಹೌ ವಿ ಎಕ್ಸಿಕ್ಯೂಟ್ ಕ್ವೈರೀಸ್. ಸೊ ಎಕ್ಸಿಕ್ಯೂಟ್ ಮಾಡಿ ಮತ್ತೆ ಇನ್ನೊಂದು ವೇರಿಯೇಬಲ್ ಒಳಗೆ ಹಾಕೊಳ್ತಾ ಇದ್ದೀವಿ. ಸೊ ದಟ್ ವೇರಿಯೇಬಲ್ ನೇಮ್ ಇಸ್ ಎಸ್ ಕ್ವೈರಿ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಈ ಕ್ವೈರಿ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಸೊ ದಿಸ್ ಕ್ವೈರಿ ಇಫ್ ದೇರ್ ಆರ್ ಮೋರ್ ದನ್ ಒನ್ ರೆಕಾರ್ಡ್. ಈಗ ನಿನ್ನೆ ಎಕ್ಸಾಂಪಲ್ ಅಲ್ಲಿ ನೋಡಿದ್ರಿ ನೀವು, ಇಬ್ರು ಸ್ಟೂಡೆಂಟ್ ರೆಕಾರ್ಡ್ ನ ಇನ್ಸರ್ಟ್ ಮಾಡಿದ್ವಿ, ಒಂದು ಅಭಿಲಾಷ್ದು ಇನ್ನೊಂದು ಅಶ್ವಿನಿದು, ರೈಟ್. ಸೊ ಅದೇ ತರ ಎಷ್ಟು ರೆಕಾರ್ಡ್ ಬೇಕಾದ್ರೂ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿ 500 ಅಥವಾ 1000 ರೆಕಾರ್ಡ್ಸ್, ಎಷ್ಟು ರೆಕಾರ್ಡ್ ಬೇಕಾದ್ರೂ ಇನ್ಸರ್ಟ್ ಮಾಡ್ಬೋದು ಅಲ್ವಾ. ಸೊ ದೇರ್ ಕ್ಯಾನ್ ಬಿ ಮೋರ್ ದ್ಯಾನ್ ಒನ್ ರೆಕಾರ್ಡ್ ಅಲ್ವಾ. ಸೊ ಅದಕ್ಕೆ ವಿ ಮೇಕ್ ಯೂಸ್ ಆಫ್ ವೈಲ್ ಲೂಪ್ ಟು ಡಿಸ್ಪ್ಲೇ ಈಚ್ ಅಂಡ್ ಎವ್ರಿ ರೆಕಾರ್ಡ್, ಆಯ್ತಾ. ಸೊ ಇಲ್ಲಿ ವೈಲ್ ಲೂಪ್ ಒಳಗೆ ಫೆಚ್ ಮಾಡ್ಬೇಕಲ್ಲ, ಒಂದೊಂದೇ ರೆಕಾರ್ಡ್ ನ ಫೆಚ್ ಮಾಡ್ಬೇಕಲ್ಲ. ಸೊ ಈ ತರ ಫೆಚ್ ಅಂತ ಕೊಟ್ರೆ ಫಸ್ಟ್ ಅಭಿಲಾಷ್ ರೆಕಾರ್ಡ್ ನ ಫೆಚ್ ಮಾಡುತ್ತೆ, ಮತ್ತೆ ಅಶ್ವಿನಿ ರೆಕಾರ್ಡ್ ನ ಫೆಚ್ ಮಾಡುತ್ತೆ. ಸೊ ಮತ್ತೆ ನೆಕ್ಸ್ಟ್ ರೆಕಾರ್ಡ್ ಏನಾದ್ರು ಇದ್ರೆ ನೆಕ್ಸ್ಟ್ ರೆಕಾರ್ಡ್ ನ ಫೆಚ್ ಮಾಡ್ಕೊಂಡು ಹೋಗುತ್ತೆ. ಸೊ ಫೆಚ್ ಮಾಡ್ಬಿಟ್ಟು ಈ ವೇರಿಯೇಬಲ್ ಒಳಗೆ ಹಾಕೊಳ್ಳುತ್ತೆ. ಸೊ ಅದು ರೋ ಅಂತ ಒಂದು ವೇರಿಯೇಬಲ್ ಕೊಟ್ಕೊಂಡಿದೀವಲ್ಲ, ಈ ವೇರಿಯೇಬಲ್ ಒಳಗೆ ಒಂದೊಂದನ್ನೇ ಹಾಕೊಂಡು ಹೋಗುತ್ತೆ, ರೈಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು we have to display that on the screen, right, as a output. So display ಮಾಡೋದು ಹೇಗೆ ಅಂತಂದ್ರೆ, ಈಗ ನಮ್ಮ ಡೇಟಾ ಎಲ್ಲ ಈ ವೇರಿಯೇಬಲ್ ಅಲ್ಲಿ ಇದೆ ಅಲ್ಲ, ರೋ ಅನ್ನೋ ವೇರಿಯೇಬಲ್ ಅಲ್ಲಿ ಈ ರೀತಿ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಸೊ ರೋ ಆಫ್ ರಿಜಿಸ್ಟರ್ ನಂಬರ್, ಇಲ್ಲಿ ಎಕೋ ಕೊಡ್ಬೇಕು, ಎಕೋ ರೋ ಆಫ್ ರಿಜಿಸ್ಟರ್ ನಂಬರ್. ಸೊ ಇದು ಫಸ್ಟ್ ಫೀಲ್ಡ್ ಆಯ್ತು. ಅದೇ ರೀತಿ ಎಕೋ ನೆಕ್ಸ್ಟ್ ಒನ್, ನೆಕ್ಸ್ಟ್ ಫೀಲ್ಡ್, ದಟ್ ಈಸ್ ನೇಮ್. ಎಕೋ ರೋ ಆಫ್ ನೇಮ್. ನೆಕ್ಸ್ಟ್ ಒನ್ ಈಸ್ ಎಕೋ ರೋ ಆಫ್ ಯಾವುದಿದೆ ನೆಕ್ಸ್ಟ್, ಕ್ಲಾಸ್. ಓಕೆ, ಅದೇ ರೀತಿ ಎಲ್ಲಾನು ಡಿಸ್ಪ್ಲೇ ಮಾಡೋಣ, ಎಲ್ಲ ಫೀಲ್ಡ್ಸ್. ಸೊ ಕ್ಲಾಸ್ ಆದ್ಮೇಲೆ ಇರೋದು ಜೆಂಡರ್, ದೆನ್ ಫೋನ್ ನಂಬರ್, ಓಕೆ, ಇಮೇಲ್. ನೀವು ಅಲ್ಲಿ ಟೇಬಲ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ರಿ ಅದೇ ತರ ಕೊಡ್ಬೇಕು ಇಲ್ಲಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ನಿನ್ನೆನೆ, ಇಲ್ಲಿ ಆ ಫೀಲ್ಡ್ ನೇಮ್ ಕೊಡ್ಬೇಕಾದ್ರೆ ಎಲ್ಲಾನು ಸ್ಮಾಲ್ ಲೆಟರ್ ಅಲ್ಲಿ ಕೊಡಿ, ಮತ್ತೆ ಎಲ್ಲೂ ಸ್ಪೇಸ್ ಕೊಡ್ಬೇಡಿ ಅಂತ ಅದಕ್ಕೇನೆ ಹೇಳಿದ್ದು. ಓಕೆ, ಸೊ ಈ ರೀತಿ ಎಲ್ಲಾನು ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಟು ಆಮೇಲೆ ಎಲ್ಲೂ ಸ್ಪೇಸ್ ಕೊಡ್ಲಿಲ್ಲ ಅಂತಂದ್ರೆ, ಸೊ ನಿಮ್ಗೆ ನೆನ್ಪಿಟ್ಕೊಳ್ಳೋದಿಕ್ಕೆ ಮತ್ತೆ ಇಲ್ಲಿ ಟೈಪ್ ಮಾಡ್ಬೇಕಾದ್ರೂ ಏನು ಮಿಸ್ಟೇಕ್ಸ್ ಆಗೋದಿಲ್ಲ. ಓಕೆ, ಸೊ ಆಮೇಲೆ ಈ ಫೀಲ್ಡ್ ನೇಮ್ನು ಅಷ್ಟೇನೆ ಆದಷ್ಟು ಚಿಕ್ಕದಾಗೆ ಇಟ್ಕೊಡಿ, ರೈಟ್. ನೆಕ್ಸ್ಟ್ ಎಕೋ $ರೋ ಆಫ್ ಅಡ್ರೆಸ್. ಇಲ್ಲೆಲ್ಲದಕ್ಕೂ ಬ್ರೇಕ್ ಟ್ಯಾಗ್ ಹಾಕೋಣ. ಇಲ್ಲಾಂದ್ರೆ ಏನಾಗತ್ತೆ, ಎಲ್ಲ ಒಂದೇ ಲೈನ್ ಅಲ್ಲಿ ಡಿಸ್ಪ್ಲೇ ಆಗ್ಬಿಡತ್ತೆ ಅಲ್ವಾ, ಅದಕ್ಕೇನೆ. ಸೊ ಈಗ ನಮ್ಮ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತು. ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಈಗ ಇದನ್ನ. ಓಕೆ, ಶೇರ್ ಮಾಡಿದ್ದೀನಿ. ಎಸ್, ಸೊ ಇಲ್ಲಿ ನೋಡಿ ರೆಕಾರ್ಡ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಇದು ನಾನು ಸ್ಟೂಡೆಂಟ್ 1 ತಗೊಳ್ಳೋಣ. ಸ್ಟೂಡೆಂಟ್
ಎಸ್ ನೋಡಿ ಔಟ್ಪುಟ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೆ. ಸ್ವಲ್ಪ ಝೂಮ್ ಮಾಡ್ತೀನಿ ರೀ. ನಿನ್ನೆ 2 ರೆಕಾರ್ಡ್ ಇನ್ಸರ್ಟ್ ಮಾಡಿದ್ವಿ ಅಲ್ಲ, ಅಭಿಲಾಷ್ ಮತ್ತೆ ಅಶ್ವಿನಿ ರೆಕಾರ್ಡ್. ಸೊ ಅವೆರಡು ಡಿಸ್ಪ್ಲೇ ಆಗ್ತಾ ಇದೆ, ರೈಟ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಸ್ಪ್ಲೇ ದಿ ರೆಕಾರ್ಡ್ಸ್ that are stored inside your table. ಓಕೆ, ವಾಪಸ್ ನೋಟ್ ಪ್ಯಾಡಿಗೆ ಬರೋಣ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ಈ ವೈಲ್ ಲೂಪ್ ಒಳಗೆ ಎಕೋ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಫೀಲ್ಡ್ ಅನ್ನು ಕೂಡ ವಿ ಆರ್ ಡಿಸ್ಪ್ಲೇಯಿಂಗ್. ಓಕೆ, ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್. ಏನು ಅಂತಂದ್ರೆ ಈ ಫಂಕ್ಷನ್ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಎಲ್ಲೂ ಮಿಸ್ಟೇಕ್ಸ್ ಮಾಡಬಾರ್ದು. ಇದು ಇಲ್ಲಿ ಇನ್ ಬಿಟ್ವೀನ್ ಅಂಡರ್ಸ್ಕೋರ್ ಕೊಡ್ಬೇಕು, ಹೈಫನ್ ಆಗ್ಲಿ ಅಥವಾ ಇಲ್ಲಿ ಸ್ಪೇಸ್ ಬಿಡೋದಾಗ್ಲಿ ಮಾಡಬಾರ್ದು. ಓಕೆ, ಮತ್ತೆ ಕ್ವೈರೀಸ್ ಎಲ್ಲ ಕೊಡ್ಬೇಕಾದ್ರೆ ಡಬಲ್ ಕೋಟ್ಸ್ ಅಲ್ಲಿ ಇರ್ಬೇಕು. ಮತ್ತೆ ವೇರಿಯಬಲ್ ನೇಮ್ ನ ಕೊಡ್ಬೇಕಾದ್ರೆ ಡೋಂಟ್ ಯೂಸ್ ಡಬಲ್ ಕೋಟ್ಸ್. ಓಕೆ, ಸೊ ಎಲ್ಲೆಲ್ಲಿ ಡಬಲ್ ಕೋಟ್ಸ್ ಹಾಕ್ಬೇಕು, ಎಲ್ಲೆಲ್ಲಿ ಡಬಲ್ ಕೋಟ್ಸ್ ಹಾಕ್ಬಾರ್ದು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ವೆರಿ ಸಿಂಪಲ್ ಅಂಡ್ ಸ್ಮಾಲ್ ಪ್ರೋಗ್ರಾಮ್, ರೈಟ್. ಸೊ ಈಗ ಈ ಪ್ರೋಗ್ರಾಮ್ನ ಇನ್ನು ನೀಟಾಗಿ ಡಿಸ್ಪ್ಲೇ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಔಟ್ಪುಟ್ ಅಲ್ಲಿ ಎಲ್ಲ ಒಂದೇ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇನ್ನು ನೀಟಾಗಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಹೇಗೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಮಾಡೋದು ಅಂತಂದ್ರೆ, ಟೇಬಲ್ ಹಾಕೋಣ. ಎಲ್ಲಿ ಹಾಕೋಣ ಟೇಬಲ್ನ ಅಂತಂದ್ರೆ ಇಲ್ಲಿ ಟೇಬಲ್ ಹಾಕೋಣ. ಓಕೆ, ಸೊ ಎಕೋ ಟೇಬಲ್ ಟ್ಯಾಗ್, ದೆನ್ ಬಾರ್ಡರ್ ಈಕ್ವಲ್ಸ್ 1. ಓಕೆ, ಮತ್ತೆ tr ಟ್ಯಾಗ್ ಒಳಗೆ td ಟ್ಯಾಗ್ ಹಾಕಿ, ಇಲ್ಲಿ th ಹಾಕ್ತಾ ಇದೀನಿ ಯಾಕಂದ್ರೆ ಹೆಡ್ಡಿಂಗ್ ಅಲ್ವಾ ಇದು, ಅದಕ್ಕೆ ರಿಜಿಸ್ಟರ್ ನಂಬರ್ /th. ಅದೇ ರೀತಿ ಇದೆಲ್ಲ ಕಾಲಮ್ ನೇಮ್ಗಳಿದು, ರಿಜಿಸ್ಟರ್ ನಂಬರ್ ಮತ್ತೆ ನೇಮ್, ಆಮೇಲೆ ಕ್ಲಾಸ್, ನೋಟ್ ಪ್ಯಾಡ್ ಕಾಣಿಸ್ತಿಲ್ಲ ಮೇಡಮ್. ಸಾರಿ. ಓಕೆ, ಎಸ್. ಸೊ ನಾ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಔಟ್ಪುಟ್ ಟೇಬಲ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕಲ್ಲ, ಸೊ ಅದಕ್ಕೆ ಟೇಬಲ್ ಹಾಕೊಳ್ತಾ ಇದ್ದೀನಿ ಯೂಸಿಂಗ್ ಟೇಬಲ್ ಟ್ಯಾಗ್. ಆಯ್ತಾ, ಸೊ ಅದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಆ ಟೇಬಲ್ ಟ್ಯಾಗ್ ನ ಅಂತಂದ್ರೆ, ಇಲ್ಲಿ ಕ್ವೈರಿ ಬರ್ದಿರ್ತಿರಲ್ಲ, ಈ ಫಂಕ್ಷನ್ ಹಾಕಿರ್ತಿರಲ್ಲ MySQL ಕ್ವೈರಿ ಅಂತೇಳಿ, ಅದ್ರದ್ದು ನೆಕ್ಸ್ಟ್ ಲೈನ್ ಇಂದ ಟೇಬಲ್ ಹಾಕೊಂಡು ಹೋಗೋಣ. ಓಕೆ, ಸೊ ಈಗ ಇದು ಬರೀ ಹೆಡ್ಡಿಂಗ್ ಅಷ್ಟೇ, ಟೇಬಲ್ಗೆ ಹೆಡ್ಡಿಂಗ್ ಹಾಕ್ತಾ ಇದ್ದೀನಿ. ಆಯ್ತಾ, ಆಮೇಲೆ ಫೋನ್ ನಂಬರ್, ನೆಕ್ಸ್ಟ್ ಬರೋದು ಇಮೇಲ್, ಲಾಸ್ಟ್ ಅಲ್ಲಿ ಅಡ್ರೆಸ್. ಓಕೆ, ಸೊ ಹೆಡ್ಡಿಂಗ್ ಹಾಕೊಂಡಾಯ್ತು. ಇದನ್ನ ಇಲ್ಲೇ ಕ್ಲೋಸ್ ಮಾಡೋಣ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಡೇಟಾ ಡಿಸ್ಪ್ಲೇ ಮಾಡ್ತಾ ಇದೀವಲ್ಲ, ಇದನ್ನ ಇದಕ್ಕೊಂದು ರೋ ಹಾಕೊಳ್ಳೋಣ. ಎಕೋ, ಆಯ್ತಾ, ಆಮೇಲೆ ಇದಕ್ಕೆಲ್ಲ td ಟ್ಯಾಗ್, td ಸೇಮ್ ಥಿಂಗ್ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ ನೋಡಿ ಪ್ರತಿಯೊಂದು ಕಾಲಮ್ಗೆ. ಆಯ್ತಾ, ಮತ್ತೆ ಈ tr ಟ್ಯಾಗ್ ಇಲ್ಲಿ ಓಪನ್ ಮಾಡಿದೀವಲ್ಲ, ಇದನ್ನ ಇಲ್ಲಿ ಕ್ಲೋಸ್ ಮಾಡೋಣ. ಎಕೋ /tr.
ಅದಾದ್ಮೇಲೆ ಈ ವೈ ಲೂಪ್ ಆದ್ಮೇಲೆ ಮತ್ತೆ ಟೇಬಲ್ ಟ್ಯಾಗ್ ಕ್ಲೋಸ್ ಮಾಡಬೇಕು. ಡಬಲ್ ಕೋಟ್ಸ್ ಅಲ್ಲಿ ಟೇಬಲ್ ಟ್ಯಾಗ್ ನ ಕ್ಲೋಸ್ ಮಾಡೋಣ. ಆಯ್ತಾ? ಈಗ ನೋಡೋಣ ಔಟ್ಪುಟ್ ಯಾವ ತರ ಕಾಣಿಸುತ್ತೆ ಅಂತ. ರಿಫ್ರೆಶ್ ಮಾಡ್ತೀನಿ ಇದನ್ನ. ಎಸ್, ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಔಟ್ಪುಟ್. ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನೀಟಾಗಿ ರೆಕಾರ್ಡ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದೆಲ್ಲ ಹೆಡ್ಡಿಂಗ್. ಇದಕ್ಕೆ TH ಟ್ಯಾಗ್, ಟೇಬಲ್ ಹೆಡ್ಡಿಂಗ್ ಟ್ಯಾಗ್ ಯೂಸ್ ಮಾಡಿದೆ. ಸೊ ಇದು ಬಂದು TD ಟ್ಯಾಗ್ ಯೂಸ್ ಮಾಡಿಕೊಂಡು ನಾವು ರೆಕಾರ್ಡ್ಸ್ ನ ಡಿಸ್ಪ್ಲೇ ಮಾಡ್ತಾ ಇದೀವಿ. ರೈಟ್. ಅದೇ ರೀತಿ ಇನ್ನೊಂದೆರಡು ರೆಕಾರ್ಡ್ ಇನ್ಸರ್ಟ್ ಮಾಡಿದ್ರೆ ಅದು ಇಲ್ಲಿ ಕೆಳಗೆ ಡಿಸ್ಪ್ಲೇ ಹಾಕೊಂಡು ಹೋಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಎಕ್ಸಾಮ್ ಅಲ್ಲಿ ಥಿಯರಿಯಲ್ಲೂ ಕೇಳ್ತಾರೆ, ಮತ್ತೆ ನಿಮ್ಗೆ ಇದು ಪ್ರಾಕ್ಟಿಕಲ್ ಅಲ್ಲೂ ಡೇಟಾಬೇಸ್ ಮೇಲೆನೆ ಐ ಥಿಂಕ್ 4 ಪ್ರೋಗ್ರಾಮ್ಸ್ ಇದೆ ಅನ್ಕೊಳ್ತೀನಿ. PHP ಪಾರ್ಟ್ ಅಲ್ಲಿ, ಪಾರ್ಟ್ ಬಿ ಅಲ್ಲಿ ಡೇಟಾಬೇಸ್ ಮೇಲೆ 4 ಪ್ರೋಗ್ರಾಮ್ಸ್ ಇದಾವೆ. ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ ನೀವು ಇದೊಂದು ಪ್ರೋಗ್ರಾಮ್ ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಈ TD ಟ್ಯಾಗ್ ಹಾಕೋದು, ಟೇಬಲ್ ಟ್ಯಾಗ್ ಹಾಕೋದು ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಸರ್ಚ್ ಮಾಡೋದು, ಇನ್ಸರ್ಟ್ ಮಾಡೋದು ಇವೆಲ್ಲ ಈಸಿ ಆಗ್ಬಿಡುತ್ತೆ. ರೈಟ್. ಸೊ ಇಲ್ಲಿ ಬಿ ಕೇರ್ಫುಲ್ ಎಟ್ ದೀಸ್ ಪಾಯಿಂಟ್ಸ್. ಸೊ ಎಲ್ಲೆಲ್ಲಿ ಡಾಟ್ ಹಾಕ್ಬೇಕು. ಸೊ ಈ ಡಾಟ್ ಇದೆಯಲ್ಲ, ಇದು ಕನ್ಕ್ಯಾಟಿನೇಷನ್ ಆಪರೇಟರ್. ಈ TD ಟ್ಯಾಗ್ ಇದೆಯಲ್ಲ, ಇದು HTML ಅಲ್ವಾ ಇದು. ಸೊ ಅದಕ್ಕೇನೆ ಡಬಲ್ ಕೋಟ್ಸ್ ಅಲ್ಲಿ ಹಾಕ್ತಾ ಇದೀವಿ. ಆಯ್ತಾ? ಸೊ ಮತ್ತೆ ಇದೆಲ್ಲ ವೇರಿಯಬಲ್ ಅಲ್ವಾ. ಸೊ ಅದಕ್ಕೆ ಡೋಂಟ್ ಪುಟ್ ಡಬಲ್ ಕೋಟ್ಸ್ ಫಾರ್ ದೀಸ್ ಟು. ಸೊ ಅದಕ್ಕೆ ಇನ್ ಬಿಟ್ವೀನ್ ಕನ್ಕ್ಯಾಟಿನೇಷನ್ ಆಪರೇಟರ್. ಓಕೆ. ಸೊ ಆಮೇಲೆ ಇಲ್ಲಿ ಟೇಬಲ್ ಬಾರ್ಡರ್ ಈಕ್ವಲ್ಸ್ 1. ಇಲ್ಲಿ ಈ 1ಗೆ ಸಿಂಗಲ್ ಕೋಟ್ಸ್ ಹಾಕಿ. ಏನಕ್ಕೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಡಬಲ್ ಕೋಟ್ಸ್ ಓಪನ್ ಮಾಡಿದೀವಲ್ಲ. ಸೊ ಅದಕ್ಕೆ ಇಲ್ಲಿ ಇನ್ನೊಂದು ಡಬಲ್ ಕೋಟ್ಸ್ ತಗೊಳ್ಳೋದಿಲ್ಲ, ಅದು ಇಲ್ಲಿ ಸಿಂಗಲ್ ಕೋಟ್ಸ್ ಹಾಕ್ಬೇಕು. ರೈಟ್. ಸೊ ಈ ಪ್ರೋಗ್ರಾಮ್ ಏನಾದ್ರು ಡೌಟ್ ಇದೆಯಾ? ಈ ಪ್ರೋಗ್ರಾಮ್ ಅಲ್ಲಿ ಡೌಟ್ ಇದ್ರೆ ಕೇಳಿ. ಅಷ್ಟರಲ್ಲಿ ಅಟೆಂಡೆನ್ಸ್ ತಗೊಳ್ತಾ ಇರ್ತೀನಿ. ಓಕೆ. ಏನು ಡೌಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗೋಣ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಸರ್ಚ್ ಮಾಡೋದು. ಆಯ್ತಾ? ನಿಮ್ಮ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ ಕೂಡ ಇದು. ಏನು ಇದು ಪ್ರೋಗ್ರಾಮ್ ಅಂತಂದ್ರೆ, ಪ್ರೋಗ್ರಾಮ್ ಬಂದು write a PHP program to search student information based on register number and display it in a table. Okay. ಏನಪ್ಪಾ ಇದು ಪ್ರೋಗ್ರಾಮ್ ಅಂತಂದ್ರೆ, ಸರ್ಚ್ ಮಾಡಬೇಕು ರೆಕಾರ್ಡ್ ನ ಬೇಸ್ಡ್ ಆನ್ ದಿ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್. ರಿಜಿಸ್ಟರ್ ನಂಬರ್ ಮೇಲೆ ಸರ್ಚ್ ಮಾಡ್ಬಿಟ್ಟು ಸೊ ಅದನ್ನ ಡಿಸ್ಪ್ಲೇ ಮಾಡಬೇಕು. ಆಯ್ತಾ? ಎಸ್. ಸೊ ಈ ಪ್ರೋಗ್ರಾಮ್ಗೆ 2 ಫೈಲ್ ಬೇಕು. ಒಂದು HTML ಫೈಲ್, ಇನ್ನೊಂದು PHP ಫೈಲ್. HTML ಫೈಲ್ ತುಂಬಾ ಸಿಂಪಲ್. ಇದು ಏನು ಅಂತಂದ್ರೆ,
HTML ಫೈಲ್ ಅಲ್ಲಿ ಜಸ್ಟ್ ಒಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ. ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯೂಸರ್ ಬಂದು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತಾನೆ. ಸೊ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ, ಸೊ ನೆಕ್ಸ್ಟ್ PHP ಫೈಲ್ ಅಲ್ಲಿ ಏನು ಯಾವ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಯೂಸರ್, ಆ ರಿಜಿಸ್ಟರ್ ನಂಬರ್ದು ರೆಕಾರ್ಡ್ಸ್ ಡಿಸ್ಪ್ಲೇ ಆಗಬೇಕು. ದಟ್ ಈಸ್ ದಿ ಪ್ರೋಗ್ರಾಮ್. ಓಕೆ, ಫಸ್ಟ್ ಹೇಳಿದ್ನಲ್ಲ HTML ಫೈಲ್ ಕ್ರಿಯೇಟ್ ಮಾಡೋಣ. HTML ಫೈಲ್ ಅಲ್ಲಿ ಸೇವ್ ಮಾಡ್ತೀನಿ ರೀ ಪ್ರೋಗ್ರಾಮ್ನ. ಸೇವ್ ಫೈಲ್ ನೇಮು ಸರ್ಚ್ DB ಸರ್ಚ್ ಅಂದ್ರೆ ಡೇಟಾಬೇಸ್ ಸರ್ಚ್ .html ಆಯ್ತಾ. ಓಕೆ, ಇಲ್ಲಿ ಫಾರ್ಮ್ ಟ್ಯಾಗ್ ಒಳಗೆ ಏನ್ ಹೇಳಿದೆ, ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕ್ಬೇಕು ಅಂತ ಹೇಳಿದ್ದೆ ಅಲ್ಲ. ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್. ಓಕೆ, ಇದಕ್ಕೆ ನೇಮ್ ಕೊಡ್ಬೇಕು. ನೇಮ್ ಈಕ್ವಲ್ಸ್ ರಿಜಿಸ್ಟರ್ ನಂಬರ್, ರೈಟ್. Then submit button. Input type equals submit, value equals submit. So ಇಷ್ಟೇನೆ HTML ಅಲ್ಲಿ. ಇಲ್ಲಿ ಸಬ್ಮಿಟ್ ಬಟನ್ನೇ ಯೂಸ್ ಮಾಡಬೇಕು. ಏನಕ್ಕೆ ಅಂತ ರೀಸನ್ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ವಾ. ಸೊ ನೀವು ಇಲ್ಲಿ ಡೇಟಾ ಕಳಿಸ್ತಿರಲ್ಲ, HTML ಫೈಲ್ ಇಂದ PHP ಫೈಲ್ಗೆ ಡೇಟಾ ಕಳಿಸ್ತಿರಲ್ಲ. ಸೊ ಆ ಡೇಟಾ ಅದು ಹೋಗ್ಬೇಕು PHP ಫೈಲ್ಗೆ ಅಂತಂದ್ರೆ ಅದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗಲೇ ಹೋಗೋದು ಅದು. ಓಕೆ, ಸೊ ಅಂಡ್ ಇಲ್ಲಿ ಫಾರ್ಮ್ ಟ್ಯಾಗ್ ಅಲ್ಲಿ ಬಂದಾಗ ಮೆಥಡ್ ಈಕ್ವಲ್ಸ್ ಏನ್ ಹಾಕ್ಬೇಕು, ಪೋಸ್ಟ್. ಓಕೆ, ಮತ್ತೆ ಇನ್ನೊಂದು ಅಟ್ರಿಬ್ಯೂಟ್ ಆಕ್ಷನ್ ಈಕ್ವಲ್ಸ್. ಅಂದ್ರೆ ನೀವಿಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಈ ರಿಜಿಸ್ಟರ್ ನಂಬರ್ ಡೇಟಾ ಇರುತ್ತಲ್ಲ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯೂಸರ್ ಎಂಟ್ರಿ ಮಾಡ್ತಾನಲ್ಲ ರಿಜಿಸ್ಟರ್ ನಂಬರ್ನ, ಅದು ಎಲ್ಲಿಗೆ ಹೋಗ್ಬೇಕು. ಓಕೆ, ಸೊ ಅದು ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾವ್ ಇನ್ನೊಂದು ಫೈಲ್ ಬರಿತೀವಲ್ಲ ಈಗ PHP ಫೈಲ್, ಆ ಫೈಲ್ಗೆ ಹೋಗ್ಬೇಕು. ಓಕೆ, ಸೊ ಫೈಲ್ಗೆ ನೇಮ್ ಏನಂತ ಕೊಡೋಣ, DB search.php. ಇದು DB search.html ಫೈಲ್ ಇದು. ಮತ್ತೆ ಸಬ್ಮಿಟ್ ಮಾಡಿದಾಗ ಎಲ್ಲಿಗೆ ಹೋಗ್ಬೇಕು, DB search.php ಫೈಲ್ಗೆ ಹೋಗ್ಬೇಕು. ಓಕೆ, ಸೊ ಸೇವ್ ಮಾಡೋಣ ಇದನ್ನ. ಈಗ ಇನ್ನೊಂದು ಫೈಲ್ ಬೇಕಲ್ಲ ನಮಗೆ. Yes, so this is our PHP file. Illi only PHP tag, start from PHP tag. So idna save madana. So name ಏನಂತ ಕೊಡಬೇಕು, DB search.php. Okay, so ನೋಡಿ ಫೈಲ್ ನೇಮ್ ಬಂತು DB search.php. ಮತ್ತೆ ಇಲ್ಲಿ DB search.html ಇಲ್ಲಿದೆ ಆಯ್ತಾ. ಸೊ HTML ಫೈಲ್ ಪಾರ್ಟ್ ಮುಗೀತು. ಈಗ PHP ಅಲ್ಲಿ ಕೋಡ್ ಬರಿತಾ ಇದೀವಿ. ಸೊ ಇಲ್ಲಿ HTML ಫೈಲ್ ಅಲ್ಲಿ ಏನ್ ಮಾಡಿದ್ವಿ, ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕೊಂಡಿದೀವಿ, ಅದಕ್ಕೆ ನೇಮ್ ನ R ನಂಬರ್ ಅಂದ್ರೆ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದೀವಿ. ಈಗ ಈ ಡೇಟಾನ ನಾವು ಪೋಸ್ಟ್ ಮೆಥಡ್ ಮೂಲಕ ಕಳಿಸ್ತಾ ಇದೀವಿ to this file, to the file dbsearch.php. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ dbsearch.php ಫೈಲಿಗೆ ಬಂದು ಆ ಡೇಟಾನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ನಿನ್ನೆ ಹೇಳಿದೀನಿ. ಸೊ ಒಂದು ವೇರಿಯೇಬಲ್ ಒಳಗೆ ಹಾಕೊಳ್ತೀವಿ. ಸೊ ಹೇಗೆ ಹಾಕೊಳ್ಳೋದು ಅಂತಂದ್ರೆ ಯೂಸಿಂಗ್ ದಿಸ್ ಪೋಸ್ಟ್, ಮತ್ತೆ ಅಲ್ಲಿ ನೇಮ್ ಏನ್ ಕೊಟ್ಟಿದ್ವಿ ಅದಕ್ಕೆ R ನಂಬರ್ ಅಂತ ಕೊಟ್ಟಿದ್ವಿ ಅಲ್ವಾ. ಸೊ ಈ ರೀತಿ ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಒಂದು ವೇರಿಯೇಬಲ್ಗೆ ಹಾಕೊಂಡಿದೀವಿ.
ಇಲ್ಲಿ ಎರಡಕ್ಕೂ ಸೇಮ್ ನೇಮ್ ಕೊಟ್ಟಿದ್ದೀನಿ ನಾನು, ಆಯ್ತಾ. ನೀವು ಬೇಕಾದ್ರೆ ಇದಕ್ಕೆ ಬೇರೆ ನಂಬರ್ ಕೊಟ್ಕೋಬಹುದು, ಬೇರೆ ನೇಮ್ ಕೊಡ್ಬೋದು. ನೆಕ್ಸ್ಟ್, ಸೊ ಇದು ಫಸ್ಟ್ ಸ್ಟೆಪ್, ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ನೆಕ್ಸ್ಟ್ ದಿ ನೆಕ್ಸ್ಟ್ ಸ್ಟೆಪ್ಸ್ ಅದೇ ಲೋಕಲ್ ಹೋಸ್ಟ್ ಸರ್ವರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಮತ್ತೆ ಡೇಟಾ ಬೇಸ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಆ ಸ್ಟೆಪ್ಸ್ ಬರುತ್ತೆ. MySQLi connect localhost, root, then password. Yes. Next step is MySQLi select DB, ಇಲ್ಲಿ ಬಂದು DBH, ನಮ್ಮ ಟೇಬಲ್ ನೇಮ್ ಏನು, ಸ್ಟೂಡೆಂಟ್ 1 ಅಂತ ಕೊಟ್ಟಿದೆ. ಓಕೆ, ಡೇಟಾಬೇಸ್ ನೇಮ್ ಇದು. ಮತ್ತೆ ಕ್ವೈರಿ ಬರೀಬೇಕು. str equals select star from student 1. ಇಷ್ಟಕ್ಕೆ ಸ್ಟಾಪ್ ಮಾಡಿರ್ತೀನಿ, ಮುಂದೆ ಇಲ್ಲಿ ಕ್ವೈರಿ ಬರುತ್ತೆ, ಇನ್ನು ಹೇಳ್ತೀನಿ. ದೆನ್ ಎಸ್ ಇನ್ನೊಂದು ವೇರಿಯೇಬಲ್ ಎಸ್ ಕ್ವೈರಿ ಈಕ್ವಲ್ಸ್ MySQLi, ಕ್ವೈರಿ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ, ಅದಕ್ಕೇನೆ DBH, ಸ್ಟ್ರಿಂಗ್, ಈ ಕ್ವೈರಿ ವೇರಿಯೇಬಲ್, ಆಯ್ತಾ. ದೆನ್ ಇದನ್ನ ಡಿಸ್ಪ್ಲೇ ಮಾಡಬೇಕು. ಸೊ ನಾನು ಜಸ್ಟ್ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ. ಈಗ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ವಲ್ಲ, ಸೊ ಅದನ್ನೇ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ. ಸೇಮ್ ಥಿಂಗ್, ಜಸ್ಟ್ ಕಾಪಿ ಅಂಡ್ ಪೇಸ್ಟ್. ಓಕೆ, ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಆಯ್ತಾ. ಇಲ್ಲಿ ಕ್ವೈರಿ ಇನ್ನು ಫರ್ದರ್ ಬರೀಬೇಕು ಅಂತ ಹೇಳಿದೆ ಅಲ್ಲ. ಸೊ ಇಲ್ಲಿ ನಾವು ಕ್ವಶನ್ ಏನು ಸರ್ಚ್ ಮಾಡಬೇಕು. ಫಸ್ಟ್ HTML ಫೈಲ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ಇಲ್ಲಿ. ಓಕೆ, db search dot html. ಸೊ ಇಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ತೀವಿ. ರಿಜಿಸ್ಟರ್ ನಂಬರ್ ಬಂದು M1180100 ಅಲ್ವಾ. ಸೊ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಸೊ ಏನಾಗಬೇಕು, ರೆಕಾರ್ಡ್ ಡಿಸ್ಪ್ಲೇ ಆಗಬೇಕು. ಓಕೆ, ಇಲ್ಲಿ ನೋಡಿ PHP ಫೈಲ್ ಬಂದಿದೆ. PHP ಫೈಲ್ ಅಲ್ಲಿ ಏನಾಗ್ತಾ ಇದೆ, ಇಟ್ ಇಸ್ ಡಿಸ್ಪ್ಲೇಯಿಂಗ್ ಆಲ್ ದಿ ರೆಕಾರ್ಡ್ಸ್, ಎಲ್ಲ ರೆಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ. ಬಟ್ ನಮ್ಗೆ ಏನು M180,100 ಅಂದ್ರೆ ಅಭಿಲಾಷ್ದು ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗ್ಬೇಕು ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಕ್ವೈರಿ ಏನ್ ಬರೀಬೇಕು, ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಟೇಬಲ್ ಅಂತ ಕೊಡ್ತಾ ಇದೀವಿ. ಬಟ್ ಇಲ್ಲಿ ಫರ್ದರ್ ಆಡ್ ಮಾಡಬೇಕು, ಕಂಡೀಷನ್ ಕೊಡಬೇಕು, where register number equals ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ರಿಜಿಸ್ಟರ್ ನಂಬರ್. ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ರಿಜಿಸ್ಟರ್ ನಂಬರ್ ನ ನಾವು ಯಾವ ವೇರಿಯೇಬಲ್ ಹಾಕೊಳ್ತಾ ಇದೀವಿ, ಈ R ನಂಬರ್ ಅನ್ನೋ ವೇರಿಯೇಬಲ್ ಗೆ ಹಾಕೊಳ್ತಾ ಇದೀವಿ. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ವೇರ್ ರಿಜಿಸ್ಟರ್ ನಂಬರ್ ಈಕ್ವಲ್ಸ್ ಸಿಂಗಲ್ ಕೋಟ್ಸ್ ಅಲ್ಲಿ $R ನಂಬರ್. ಓಕೆ, ಸೊ ಈ ರೀತಿ ಕ್ವೈರಿನ ಕೊಡ್ಬೇಕು. ಅವಾಗ ಆ ಪರ್ಟಿಕ್ಯುಲರ್ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡೋಣ. ಈಗ ಇದನ್ನ ಸೇವ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡೋಣ. HTML ಫೈಲ್ ಇಂದಾನೆ ಎಕ್ಸಿಕ್ಯೂಟ್ ಮಾಡಬೇಕು. ಮತ್ತೆ ಕೊಡ್ತೀನಿ ನೋಡಿ, M1801000 ಕೊಟ್ಬಿಟ್ಟು
ಸಬ್ಮಿಟ್ ಅಂತ ಕೊಡ್ತೀನಿ. ಓಕೆ, ರಿಜಿಸ್ಟರ್ ನಂಬರ್ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಸೊ ಈಗ ಅಭಿಲಾಷ್ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗ್ಬೇಕು. ಎಸ್, ಸಿ ಹಿಯರ್, ನಾವು ಯಾವ ರೆಕಾರ್ಡ್ ಸರ್ಚ್ ಅಂತ ಕೊಟ್ಟಿದ್ವಿ ಆ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ. ರೈಟ್, ಸಪೋಸ್ ಅಶ್ವಿನಿದು ರೆಕಾರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ಅಶ್ವಿನಿದು ರಿಜಿಸ್ಟರ್ ನಂಬರ್ ಕೊಡಿ, ದಟ್ ಈಸ್ 1001 ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ನೋಡಿ ಅಶ್ವಿನಿ ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ರೈಟ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಂಡೀಷನ್ ಕೊಡ್ತೀವಲ್ಲ ವೇರ್ ಯೂಸ್ ಮಾಡ್ಕೊಂಡು, ಇದು ನಿಮ್ಗೆ SQL ಅಲ್ಲಿ ಕಲ್ತಿದ್ದೀರಾ, ಇದನ್ನ ನೀವು ಗೊತ್ತಿದೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ, ಆಯ್ತಾ. ಸೊ ವೇರ್ ರಿಜಿಸ್ಟರ್ ನಂಬರ್ ಈಕ್ವಲ್ಸ್ ವೇರಿಯಬಲ್ ನೇಮ್. ವೇರಿಯಬಲ್ ನೇಮ್ ನ ಸಿಂಗಲ್ ಕೋಟ್ಸ್ ಅಲ್ಲಿ ಕೊಡ್ಬೇಕು. ಏನಕ್ಕೆ ಸಿಂಗಲ್ ಕೋಟ್ಸ್ ಅಂತಂದ್ರೆ ಇದ್ರದ್ದು ಡೇಟಾ ಟೈಪ್ ಏನು ವ್ಯಾಕ್ಯಾರ್ ಅಲ್ವಾ, ಸೊ ಅದಕ್ಕೇನೆ ಸಿಂಗಲ್ ಕೋಟ್ಸ್. ಸಪೋಸ್ ಇದ್ರದ್ದು ಡೇಟಾ ಟೈಪ್ ಏನಾದ್ರು ಇಂಟೀಜರ್ ಆಗಿತ್ತು ಅಂತಂದ್ರೆ ಅವಾಗ ನೀವು ಸಿಂಗಲ್ ಕೋಟ್ಸ್ ಕೊಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಇದ್ರದ್ದು ಡೇಟಾ ಟೈಪ್ ಟೆಕ್ಸ್ಟ್ ಅಂದ್ರೆ ವ್ಯಾಕ್ಯಾರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಎನ್ಕ್ಲೋಸ್ ದಿಸ್ ವಿತ್ ಇನ್ ಸಿಂಗಲ್ ಕೋಟ್ಸ್. ಮತ್ತೆ ಲಾಸ್ಟ್ ಅಲ್ಲಿ ಡಬಲ್ ಕೋಟ್ಸ್ ಇದೇನಕ್ಕೆ ಅಂತಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿದೀವಿ ನೋಡಿ ಡಬಲ್ ಕೋಟ್ಸ್. ಸೊ ಅದಕ್ಕೇನೆ ಇಲ್ಲಿ ನೀವು ಡಬಲ್ ಕೋಟ್ಸ್ ಹಾಕೋದ್ರಲ್ಲಿ ಅಥವಾ ಸಿಂಗಲ್ ಕೋಟ್ಸ್ ಹಾಕೋದ್ರಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೆ ಯು ವೋಂಟ್ ಗೆಟ್ ದಿ ಔಟ್ಪುಟ್. ಓಕೆ, ಸೊ ಇದನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ ಈ ಪ್ರೋಗ್ರಾಮ್ ನ. ರೈಟ್, ಈ ಪ್ರೋಗ್ರಾಮ್ ನಲ್ಲಿ ಏನಾದ್ರು ಡೌಟ್ ಇದೆಯಾ? ಅದಾದ್ಮೇಲೆ ನೆಕ್ಸ್ಟ್ 12 ಗಂಟೆಗೆ ಇನ್ನೊಂದು ಕ್ಲಾಸ್ ಶೆಡ್ಯೂಲ್ ಮಾಡ್ತೀನಿ. ಅದರಲ್ಲಿ ಇನ್ಸರ್ಟ್ ಆಪರೇಷನ್ ನೋಡೋಣ, ಆಯ್ತಾ. ಸೊ ಬಟ್ ಬಿಫೋರ್ ದಟ್ ನೀವು SQL ಕ್ವೈರೀಸ್ ಇತ್ತಲ್ಲ, ಇನ್ಸರ್ಟ್ ಆಪರೇಷನ್, ಡಿಲೀಟ್ ಆಪರೇಷನ್, DBMS ಲ್ಯಾಬ್ ಅಲ್ಲಿ ಕಲ್ತಿದ್ರಲ್ಲ, ಅದನ್ನ ಒಂದ್ಸಲ ರಿವೈಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಬರೋಕ್ಕೂ ಮುಂಚೆ ಒಂದ್ಸಲ ರಿವೈಸ್ ಮಾಡಿ. ನೀವು ನೋಟ್ಸ್ನೇ ತೆಗೆದು ಓದ್ಬೇಕು ಅಂತ ಹೇಳಿಲ್ಲ. ಸೊ ಈಗೇನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಡಿಲೀಟ್ ಆಪರೇಷನ್, ಇನ್ಸರ್ಟ್ ಆಪರೇಷನ್ ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ಸ್ ಗೂಗಲ್ ಅಲ್ಲೇ ಸಿಗುತ್ತೆ, ಆಯ್ತಾ. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇಲ್ಲ ನೋಟ್ಸ್ ನ ತೆಗೆದು ಒಂದ್ಸಲ ರಿವೈಸ್ ಮಾಡಿ. ಓಕೆ, ಈಗ 11:15 ಏನೋ ಪ್ರೋಗ್ರಾಮ್ ಇತ್ತು, ಟ್ಯಾಬ್ಲೆಟ್ ಇನಾಗ್ಯುರೇಷನ್ ಪ್ರೋಗ್ರಾಮ್ ಇತ್ತು. ಸೊ ಅದನ್ನ ಯಾರು ನೋಡ್ಬೇಕು ಇಂಟ್ರೆಸ್ಟ್ ಇದೆ ಅನ್ನೋರು ನೋಡಿ. ಕ್ಲಾಸ್ ತಗೊಳ್ಬೇಕು 12 ಗಂಟೆಗೆ ಅಂತಂದ್ರೆ ನಮಗೊಂದು ಮೆಸೇಜ್ ಮಾಡಿ, ಆಯ್ತಾ. ಮೆಸೇಜ್ ಹಾಕಿ, ಯಾರು CR ಇರ್ತೀರಲ್ಲ ಗ್ರೂಪ್, ನಂಗೊಂದು ಮೆಸೇಜ್ ಹಾಕಿ ಕ್ಲಾಸ್ ಬೇಕು ಅಂತಂದ್ರೆ ನಾನು ಶೆಡ್ಯೂಲ್ ಮಾಡ್ತೀನಿ ಕ್ಲಾಸ್. ಇದನ್ನ ಡಿಸ್ಕಸ್ ಮಾಡ್ಕೊಳ್ಳಿ ಗ್ರೂಪ್ ಅಲ್ಲಿ, ಆಯ್ತಾ. ಬೇಕು ಅಂತಂದ್ರೆ ಕ್ಲಾಸ್ ತಗೊಳ್ತೀನಿ, ಇಲ್ಲ ಅಂತಂದ್ರೆ ನಾಳೆನೆ ಕಂಟಿನ್ಯೂ ಮಾಡೋಣ ಕ್ಲಾಸ್ನ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆನ್ಲೈನ್ ಕ್ಲಾಸ್. Thank you, madam. Thank you. Thank you, ma'am. Thank you.